ನಮಸ್ಕಾರ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇವತ್ತು ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನದ ವಿಶ್ಲೇಷಣೆಯೊಂದಿಗೆ. ಅರ್ಥ ಮಾಡಿಕೊಳ್ಳುವ ಅರ್ಧಾಂಗಿಯು ಜೊತೆಗಿರಲು, ಮಾತಿನಲ್ಲಿ ನಡೆಯುವ ಮಕ್ಕಳನ್ನು ಹೊಂದಿರಲು. ಅರ್ಥ ಮಾಡಿಕೊಳ್ಳುವ ಅರ್ಧಾಂಗಿಯು ಜೊತೆಗಿರಲು, ಮಾತಿನಲ್ಲೇ ನಡೆಯುವ ಮಕ್ಕಳನ್ನು ಹೊಂದಿರಲು, ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಗೆಳೆಯರು ಜೊತೆಗಿರಲು, ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಗೆಳೆಯರು ಜೊತೆಗಿರಲು ಸ್ವರ್ಗವೇ ಸೈ ಎಂದ ನಮ್ಮ ಕಲಾ ಸಂಗಮನಾಥ. ಸ್ವರ್ಗವೇ ಸೈ ಎಂದ ನಮ್ಮ ಕಲಾ ಸಂಗಮನಾಥ. ಡಿಯರ್ ಫ್ರೆಂಡ್ಸ್, ನಾವು ನೋಡ್ತೇವೆ, ಮದುವೆ ಆಗುವಾಗ ಸಪ್ತಪದಿ ತುಳಿಯುವಾಗ ಗಂಡ ಹೆಂಡತಿ ಇಬ್ಬರೂ ಕೂಡ ಪ್ರಮಾಣವನ್ನು ಮಾಡ್ತಾರೆ, ಪ್ರತಿಜ್ಞೆಯನ್ನು ಮಾಡ್ತಾರೆ. ನಾವು ಕಷ್ಟನೇ ಬರಲಿ ಸುಖನೇ ಬರಲಿ ಇಬ್ಬರು ಜೊತೆ ಜೊತೆಯಾಗಿ ಇರೋಣ ಅಂತ ಪ್ರತಿಜ್ಞೆಯನ್ನು ಮಾಡ್ತಾರೆ. ಆದರೆ ಇಂದಿನ ಸಂಸಾರದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಸಂಸಾರಗಳು ಹಾಳಾಗ್ತಾ ಇರೋದು ಒಬ್ಬರಿಗೆ ಒಬ್ಬರು ಅರ್ಥ ಮಾಡಿಕೊಳ್ಳದೇ ಇರೋದ್ರಿಂದ. ಒಂದು ವೇಳೆ ಅರ್ಥ ಮಾಡಿಕೊಳ್ಳುವ ಪತಿ ಹೆಂಡತಿಗೆ ಸಿಕ್ಕಿದಾಗ, ಅರ್ಥ ಮಾಡಿಕೊಳ್ಳುವ ಪತ್ನಿಯು ಗಂಡನಿಗೆ ಸಿಕ್ಕಿದಾಗ ಅದು ಒಂದು ಪುಣ್ಯದ ಪ್ರತಿಫಲನೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇಂದಿನ ಮಕ್ಕಳು ಯಾವ ಒಂದು ತಂದೆ ತಾಯಿಯ ಮಾತನ್ನು ಕೂಡ ಕೇಳುವುದಿಲ್ಲ. ಒಂದು ವೇಳೆ ಅಂತಹ ಮಕ್ಕಳನ್ನು ಪಡೆದಿದ್ದೇ ಆದರೆ, ತಮ್ಮ ಮಾತಿನಂತೆ ನಡೆಯುವಂತಹ ಮಕ್ಕಳನ್ನೇ ಪಡೆದಿದ್ದೇ ಆದರೆ ಅವರು ನಿಜಕ್ಕೂ ಭಾಗ್ಯಶಾಲಿಗಳಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಗೆಳೆತನ ಅಂತ ಅನ್ನುವಂಥದ್ದು ಇಂದಿನ ಕಾಲದಲ್ಲಿ ಸಮುದ್ರದ ಪಾಚಿಯಂತೆ ಆಗ್ಬಿಟ್ಟಿದೆ. ಯಾವಾಗ ಕೊಚ್ಕೊಂಡು ಹೋಗುತ್ತೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಆ ಥರದ ಒಂದು ರೀಲ್ ದುನಿಯಾ ಈಗ ಸೃಷ್ಟಿಯಾಗೋದನ್ನು ನಾವು ಕಾಣ್ತಾ ಇದ್ದೀವಿ. ಯಾರು ನಿಜವಾದ ಸ್ನೇಹಿತರನ್ನು ಹೊಂದಿದಾರೋ, ಅಂದರೆ ಯಾರಿಗೆ ಬೆನ್ನು ತಟ್ಟಿ ಅವರ ಒಂದು ಪ್ರತಿಭೆಗೆ ತಕ್ಕ ಹಾಗೆ ಅವರ ಫ್ರೆಂಡ್ಸ್ ಅವರಿಗೆ ಮೇಲೆತ್ತಾರೋ ಅಂತಹ ಒಂದು ಗೆಳೆತನ ಸಿಕ್ಕರೆ ಅವರು ನಿಜಕ್ಕೂ ಕೂಡ ಭಾಗ್ಯಶಾಲಿ. ಮಾತನ್ನು ಕೇಳುವಂಥ ಹೆಂಡತಿ, ಮಾತನ್ನು ಕೇಳುವಂಥ ಮಕ್ಕಳು, ಪ್ರೋತ್ಸಾಹಿಸುವಂತಹ ಗೆಳೆಯರು ಯಾರಿಗೆ ಸಿಗ್ತಾರೋ ಸೊ ಅವರು ಸ್ವರ್ಗವನ್ನು ಇಲ್ಲೇ ಕಾಣ್ತಾರೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್. ಧನ್ಯವಾದಗಳು.